ನೋಡಿ, ದೊಡ್ಡ ದಶಮಾಂಶದಲ್ಲಿ ಚಿಕ್ಕ ದಶಮಾಂಶವನ್ನು ಕಳೆಯಿರಿ ಅನ್ನ. ಸಬ್ಟ್ರಾಕ್ಟ್ ದ ಸ್ಮಾಲರ್ ನಂಬರ್ ಫ್ರಾಮ್ ದ ಲಾರ್ಜರ್ ನಂಬರ್. ಲಾರ್ಜರ್ ಅಂದ್ರೆ ದೊಡ್ಡ ದಶಮಾಂಶ ಭಿನ್ನ ರಾಶಿಯಲ್ಲಿ ಚಿಕ್ಕ ದಶಮಾಂಶ ಭಿನ್ನ ರಾಶಿಯನ್ನು ಕಳೆಯಿರಿ. ಇದರ ಅರ್ಥ ಏನು? ದೊಡ್ಡ ದಶಮಾಂಶ ಭಿನ್ನ ರಾಶಿ ಯಾವುದು, ಚಿಕ್ಕ ದಶಮಾಂಶ ಭಿನ್ನ ರಾಶಿ ಯಾವುದು, ನೀವೇ ಕಂಡುಹಿಡಿಯಬೇಕು. ನೋಡ್ರಿ ಹೆಂಗೆ ಕೊಟ್ಟಿರ್ತಾರ, ಗಣಿತಗಳು ಹೆಂಗೆ ಇರ್ತಾವ ಅನ್ನೋದು ಹೇಳ್ತಾನ. ಇದರಾಗ ಯಾವುದು ದೊಡ್ಡದು ಯಾವುದು ಸಣ್ಣದು ಅನ್ನೋದು ನೀವು ತಿಳ್ಕೊಬೇಕು. ಹೆಂಗೆ ತಿಳ್ಕೊಬೇಕು ಅನ್ನೋದು ನಾ ಹೇಳ್ತಾನು. ನೀವೆಲ್ಲ ಮಾಡೋದಾಗಿತ್ತು, ನೀವು ಶಾಣ್ಯರಿದ್ದೀರಿ, ಮಾಡ್ತೀರಿ, ನಾನು ಗುರ್ತಾಗ್ಯದ. ನೀವು ಲಕ್ಷ ಕೊಟ್ಟು ನೋಡಿ ಮಾಡಿ ಆಮೇಲೆ ನನ್ನ ಗಣಿತ ಕಡೆ ನೋಡ್ರಿ. ವಿಡಿಯೋ ಆನ್ ಮಾಡಿರಿ, ಮಾಡೋದಾಗಿತ್ತು ನಾನು ವಿಡಿಯೋ ಆನ್ ಮಾಡಿರಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳಿಸಿದ್ದೀನಿ, ನೀವು ಇನ್ನೊಂದು ಏನು ಮಾಡಬೇಕು, ಮತ್ತೆ ರೀಪ್ಲೇ ಮಾಡಿ ನೀವು ಗಣಿತಗಳನ್ನು ನೋಡಿ ಮತ್ತೆ ಮಾಡಬೇಕು. ಏನು ಹೇಳೋಣ? ಸಬ್ಟ್ರಾಕ್ಟ್ ಫ್ರಾಮ್ ದ ಸ್ಮಾಲರ್ ನಂಬರ್ ಫ್ರಾಮ್ ದ ಲಾರ್ಜರ್ ನಂಬರ್ ಅಂದ್ರೆ ಇದರ ದೊಡ್ಡ ಭಿನ್ನ ರಾಶಿ ಯಾವುದು ಅನ್ನೋದು ಹೆಂಗೆ ಕಂಡು ಹಿಡಿಬೇಕಂದ್ರೆ ಬಿಂದು ಚಿಕ್ಕ ಸಂಖ್ಯೆ ಮೊದಲು ಚೆಕ್ ಮಾಡ್ಕೋಬೇಕು. ಬಿಂದು ಚಿಕ್ಕ 25 ಅದ, ಬಿಂದು ಚಿಕ್ಕ 18 ಅದ ಅಂದ್ರೆ ಇದು ದೊಡ್ಡದಾತು, ಇದು ಸಣ್ಣದಾತು. 25.3 ಮೈನಸ್ 18.9. 13 9 ಆದ್ರೆ 4, 15 9 ಆದ್ರೆ 6, 2 ಆದ್ರೆ ಆನ್ಸರ್ ಎಷ್ಟು? 6.4. ಈಗ ಒಂದು ನಾ ತಿಳಿಸಿ, ಇದ್ರಾಗ ಯಾವ್ದು ದೊಡ್ಡದು ಯಾವ ಸಣ್ಣದು ಹೆಂಗೆ ಪೂರ್ಣ ಸಂಖ್ಯೆದಾಗ ನೋಡ್ಕೋಬೇಕು ಅಥವಾ ದಶಮಾಂಶದಾಗ ನೋಡ್ಕೋಬೇಕು. ನೋಡ್ರಿ ಕಂಡು ಹಿಡಿಯರಿ. ಈಗ ಯಾವ್ದಾಗ್ತದೆ ಮಾಡ್ರಿ, ಟೈಮ್ ಕೊಟ್ಟದ ನಿಮಗೆ, ಸರಿ ಮಾಡಿ. ಹಾಂ, ಈಗ ವಿಡಿಯೋ ಆನ್ ಮಾಡಿ. ಇದರಲ್ಲಿ ಬಿಂದು ಚಿಕ್ಕದ 9 ಅದ, ಬಿಂದು ಚಿಕ್ಕಿದು 25 ಅಂದ್ರೆ ಇದು ದೊಡ್ಡ ದಶಮಾಂಶ ಭಿನ್ನ ರಾಶಿ ಇತ್ತು, ಇದು ಚಿಕ್ಕದಾಯಿತು. 25.01 ಮೈನಸ್ 9.67. 11 7 ಆದ್ರೆ 4, ಕೈಲ ಬಂತು. 10 7 ಆದ್ರೆ 3 ಪಾಯಿಂಟ್ ಕೈಲ ಬಂತು. 15 10 ಆದ್ರೆ 5, ಕೈಲ ಬಂತು 1, 2 1 ಆದ್ರೆ 1. ಆನ್ಸರ್ ಇಸ್ ಈಕ್ವಲ್ ಟು 15.34. ನಿಮ್ಗೆ ಸ್ಥಾನ ಬೆಲೆ ಹಚ್ಕೊಳ್ಳೋದು ತಿಳಿಲಿಕ್ಕೆ ಐತಿ. ಈಗ ನಿಮಗೆ ಹೆಂಗೆ ಹಚ್ಕೊಳ್ಳೋದು ಸ್ಥಾನ ಬೆಲೆ ಅನ್ನೋದು ಗೊತ್ತಾಗ್ತದೆ ನಿಮಗೆ, ತಿಳಿತಲ್ಲ? ಇಲ್ಲಿ ನೋಡಿ, ಇದು ಪೂರ್ಣ ಸಂಖ್ಯೆದಾಗ ಏನದ 78 ಅದ, ಪೂರ್ಣ ಸಂಖ್ಯೆದಾಗ 125 ಅದ ಅಂದ್ರೆ ಇದೇ ದೊಡ್ಡದ. 125.103 ಮೈನಸ್ 78. ನಾ ಎಲ್ಲಿ ಹಚ್ಚಿದ್ ನೋಡ್ರಿ 78. ಆಮೇಲೆ 78 6 ಇಲ್ಲಿ ಅದ, ಆಮೇಲೆ ಇಲ್ಲಿ 2 0 ಕೊಡಬೇಕು ನೋಡಿ. 13 3, 0ಗೆ 0, 11 6 ಆದ್ರೆ 5, ಎಲ್ಲ ಬಂತು 1. 15 9 ಆದ್ರೆ 15 9 ಆದ್ರೆ 6, ಎಲ್ಲ ಬಂತು 1. 12 8 ಆದ್ರೆ 4. 46.503 ಕರೆಕ್ಟ್ ಅದನ್ನು ಇಲ್ಲ ನೋಡ್ರಿ. ಅಕಸ್ಮಾತ್ ನಾ ಕಡೆ ಎಲ್ಲಾದರೂ ತಪ್ಪಿತ್ತಂದ್ರೆ ನೀವು ಚೆಕ್ ಮಾಡಿ ತಿದ್ಕೋರಿ. 46.503. ಈಗ ನೋಡ್ರಿ ಪೂರ್ಣ ಸಂಖ್ಯೆದಾಗ ನೋಡ್ಕೋಬೇಕು. ಯಾವಾಗಲಿ ಪೂರ್ಣ ಸಂಖ್ಯೆದಾಗ ಈಕ್ವಲ್ ಇತ್ತಂದ್ರೆ ಆಮೇಲೆ ಈ ದಶಾಂಶಕ್ಕೆ ಹೋಗ್ಬೇಕು, ಆಮೇಲೆ ಇದಕ್ಕೆ ಹೋಗ್ಬೇಕು. ಈಗ ಪೂರ್ಣ ಸಂಖ್ಯೆದಾಗ ದೊಡ್ಡದು ಸಣ್ಣದು ಗೊತ್ತಾಗ್ಬಿಡ್ತದೆ ನಮಗೆ. ದೊಡ್ಡದ ಅಂಕಿ ಇದು 6.03 ಮೈನಸ್ 2.005. ಮೇಲೆ ಏನು ಮಾಡಬೇಕು, 0 ಕೊಡ್ಕೋಬೇಕು. 10 5 ಆದ್ರೆ 5, ಕೈಲ ಬಂತು 1 2 0.6 ಆದ್ರೆ 4. 4.025 ನೋಡಿ. ಇನ್ನು ಮುಂದಿನ ಲೆಕ್ಕಗಳನ್ನು ಕಳೆಯುವಂಥ ಲೆಕ್ಕಗಳು ವಿಷಯದೊಳಗೆ ಬರ್ಬೋದು. ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಕಲೀರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.